Hello everyone, Namaste and welcome back to my YouTube channel Akshita Nayak. ಇವತ್ತಿನ ವಿಡಿಯೋ ಏನೈತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ. ಥಂಬ್ನೇಲ್ರೊಳಗೆ ನಮ್ಮ ಬಿಜಾಪುರೊಳಗೆ ಬೆಸ್ಟ್ ಖಾನಾವಳಿ ಯಾವುದಂತ ನಿಮಗೆ ಸಜೆಸ್ಟ್ ಮಾಡಂತ ಹೇಳಿದೆ. ಸೊ ಇನ್ಸ್ಟಾಗ್ರಾಮ್ರೊಳಗೆ ನಾನು ಪೋಲ್ ಹಾಕಿದೆ. ಸೊ ಎಲ್ಲರೂ ಅದ್ರೊಳಗೆ ನನಗೆ ಸ್ವಲ್ಪ ಖಾನಾವಳಿಗಳನ್ನು ಸಜೆಸ್ಟ್ ಮಾಡಿರಿ. ಸೊ ನಾನು ಇವತ್ತು ಅದೇ ಖಾನಾವಳಿಗಳನ್ನು ಟೇಸ್ಟ್ ಮಾಡಕ್ಕೆ ಹೊಂಟೀನಿ. ನೋಡೋಣ ನೀವು ಹೇಳಿದ ಖಾನಾವಳಿ ಎಷ್ಟು ಬೆಸ್ಟ್ ಐತಂತ. ಲೆಟ್ಸ್ ಗೋ. ನೋಡ್ತಿರೋ ಹಂಗೆ ನಾವು ಫಸ್ಟ್ ಯಡಿಯೂರು ಸಿದ್ಧಲಿಂಗೇಶ್ವರ ಭೋಜನಾಲಯಕ್ಕೆ ಬಂದೀವಿ. ಯಾಕಂತಂದ್ರೆ ಭಾಳ ಜನ ನನಗೆ ಇದೇ ಖಾನಾವಳಿ ರೆಕಮೆಂಡ್ ಮಾಡಿದ್ರಿ. ಸೊ ನಾನು ಎಕ್ಸೈಟೆಡ್ ಆಗಿನಿ. ಯಾಕಂದ್ರೆ ಇವ್ರದ್ದು ಬ್ರಾಂಚಸ್ ಭಾಳ ಅದಾವ ಬಿಜಾಪುರ್ನಾಗ. ಬರ್ರಿ ಚೆಕ್ ಮಾಡೋಣ. ಆ ಬ್ರಾಂಚ್ ಒಳಗೆ ಭಾಳ ರಶ್ ಇತ್ತು, ನಮಗೆ ಕೂಡಕ್ಕೆ ಜಾಗ ಇರಲಿಲ್ಲ ಅಂತ ಇನ್ನೊಂದು ಬ್ರಾಂಚ್ ಐತಿ. ಆ ಬ್ರಾಂಚಿಗೆ ಹೊಂಟೀವಿ ನಾವೀಗ. ನಾವು ಹೋಗಿದ್ದ ಯಾವ್ದು ಕೋರ್ಟ್ ಅಪೋಸಿಟ್ ಇರೋ ಬ್ರಾಂಚಿಗೆ ಹೋಗಿದ್ವಿ. ಈಗ ನಾವು ಗಣೇಶ್ ನಗರ್ ಸೈಡ್ ಇರೋ ಬ್ರಾಂಚಿಗೆ ಹೊಂಟೀವಿ. ಹೋಪ್ಫುಲಿ ನಮಗೆ ಅಲ್ಲಿ ಸೀಟ್ ಸಿಗ್ಲಿ. ಈಗ ಆಲ್ರೆಡಿ 3:30 ಆಗೈತೆ, ಅಂದ್ರೂ ಮಂದಿ ಭಾಳ ಜನ ಇದರಲ್ಲಿ. ಸೊ ನಾವು ನೆಕ್ಸ್ಟ್ ಬ್ರಾಂಚಿಗೆ ಹೋಗೋಣ. ಗಣೇಶ್ ನಗರ್ ಬ್ರಾಂಚಿಗೆ ಬಂದಿದ್ದೀವಿ. ಹೊರಗಿನ ನೋಡಿದ್ರೆ ಹಿಂಗೆ ಕಾಣಿಸ್ತೈತಿ. ಬಂದೀವಿ ನಾವೀಗ ಆಲ್ರೆಡಿ ಬಂದೀವಿ. ಒಳಗಡೆ ಇಷ್ಟು ಜನ ಅದಾರೆ. ಆ ಕಡೆ ಇನ್ನೊಂದು ಪಾರ್ಟಿಷನ್ ಐತಿ, ಈ ಕಡೆ ಫ್ಯಾಮಿಲಿ ಪಾರ್ಟಿಷನ್, ಆ ಕಡೆ ನಾರ್ಮಲ್ ಪಾರ್ಟಿಷನ್ ಐತಿ. ಸೊ ನಾವೀಗ 2 ಊಟ ಹೇಳಿವಿ, ಚಪಾತಿ ಊಟ. ನೋಡೋಣ ಏನು ಬರ್ತೈತೆ ಅಂತ. ಟೇಬಲ್ ಮೇಲೆ ಇದು ನಾರ್ಮಲ್ ಆಗಿ ಶೇಂಗಾ ಚಟ್ನಿ ಮತ್ತು ಇದು ಪುಟಾಣಿ ಚಟ್ನಿ ಇಟ್ಟಾರ ಅವ್ರು ಆಲ್ರೆಡಿ. ನಮ್ಮ ಪ್ಲೇಟ್ನಾಗ ಏನು ಬರ್ತೈತೆ ಅಂತ ನೋಡೋಣ. ಪ್ಲೇಟ್ರೋಗ ಚಪಾತಿ ಐತಿ, ಶೀರಾ, ಬದ್ನಿಕಾಯಿ ಪಲ್ಯ. ಈ ಪ್ಲೇಟ್ನಾಗ 2 ಚಪಾತಿ ಐತಿ. ಟೇಸ್ಟ್ ಮಾಡಿ ಹೇಳೋಣ ಹೆಂಗೈತಂತ. ಸೊ ಚಪಾತಿ ಇಲ್ಲಿ ಇದಕ್ಕೆ ಏನಂತೀವಿ ನಾವು ಕನ್ನಡ? ಪೇಣೆ, ಬೇಸನೆ. ನಾ ಏನಂತೀವಿ ಇದಕ್ಕೆ? ಆಟೋ ನಮ್ಮ ಭಾಷೆ ಅಂತೀವಿ. ಕಡ್ಲಿ ಹಿಟ್ಟು. ಇದು ಕಡ್ಲಿ ಹಿಟ್ಟದ. ಈಗ ಕಡ್ಲಿ ಹಿಟ್ಟು ಐತಿ. ಇದನ್ನ ಟೇಸ್ಟ್ ಮಾಡೋಣ ಫಸ್ಟ್. ಚಲೋ ಐತಿ. ನೆಕ್ಸ್ಟ್ ಇದು ಮೇ ಬಿ ಟೊಮ್ಯಾಟೊ ಗೊಜ್ಜೈತಿ. ಇದನ್ನು ಟೇಸ್ಟ್ ಮಾಡೋಣ. ಚಲೋ ಐತಿ. ನೆಕ್ಸ್ಟ್ ಇದಕ್ಕೆ ಯಾವುದಂತ ಇವತ್ತಿಗೆ ತಿಂದಿವಲ್ಲ, ನಾ ಬೆಳಗ್ಗೆ ಮನೆಯೊಳಗೂ ಇದೆ ತಿಂದೀನಿ. ಇದಕ್ಕೆ ಯಾವ ಪಲ್ಯ ಅಂತಾರ? ಅಲಸಂದಿ ಕಾಳು ಐತಿ. ಚಲೋ ಐತಿ. ಈಗ ಲಾಸ್ಟ್ ಸ್ವೀಟ್ ಟೇಸ್ಟ್ ಮಾಡೋಣ ಅಂತ. ಒಂದು ಊಟಾಗ 80 ರೂಪಾಯಿ ಐತಿ. ಮನಿ ಊಟ ಅಂತ ಫೀಲ್ ಆಯ್ತು ನನಗೆಲ್ಲೂ ಸೋಡಾ ಅಂತ ಫೀಲ್ ಆಗಲಿಲ್ಲ. ಸೊ ನಾನು ರೆಕಮೆಂಡ್ ಮಾಡ್ತೀನಿ. ಯಡಿಯೂರು ನೀವು ಬೆಸ್ಟ್ ರೆಕಮೆಂಡ್ ಮಾಡಿರಿ. ಸೊ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ನೀವು ಬರ್ಬೋದಂತ. ನೀವು ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಶ್ರೀ ದಾನೇಶ್ವರಿ ಖಾನಾವಳಿ. ನಾವಿವಾಗ ಬಂದೀವಿ ಶ್ರೀ ದಾನೇಶ್ವರಿ ಲಿಂಗಾಯತ ಖಾನಾವಳಿಗೆ. ಇಲ್ಲಿ ಜಾಸ್ತಿ ಏನು ಸಿಟ್ಟಿಂಗ್ ಏರಿಯಾ ಇಲ್ಲ, ಒಂದು 4 ಚೇರ್ ಅದಾವು. ಒಳಗಡೆ ಟೇಸ್ಟ್ ಆದ್ರೆ ನೋಡೋಣ ಬರ್ರಿ ಹೆಂಗಿರ್ತದ ಅಂತ. ಸರಿಯಾಗಿ ಚಪ್ಪಲ್ ಬಿಟ್ಟು ಒಳಗೆ ಹೊಂಟೀವಿ ನಾವು. ನಮ್ಮ ಪ್ಲೇಟ್ನಾಗ 3 ಚಪಾತಿ, ಹಪ್ಪಳ, ಹಿಂಡಿ, 2 ಥರ ಪಲ್ಯ, ಬೆಂಡಿಕಾಯಿ ಮತ್ತು ಮಟಕಿ ಕಾಳು, ಬೆಂಡಿಕಾಯಿ, ಉಪ್ಪಿನಕಾಯಿ, ಸೈಡಿಗೆ ಸಲಾಡ್. ನಮ್ಮ ಪ್ಲೇಟ್ನಾಗ 3 ಚಪಾತಿ ಇದೆ. ಸೊ ಫಸ್ಟ್ ನಾನು ಬೆಂಡಿಕಾಯಿ ಟ್ರೈ ಮಾಡ್ತೀನಿ. ಟೇಸ್ಟ್ ಐತಿ. ಇನ್ನೊಂದು ಸ್ವಲ್ಪ ಕುದಿಬೇಕಾಗಿತ್ತು ಅನಿಸ್ತೈತಿ. ಸ್ವಲ್ಪ ಬೆಂದಬೇಕಾಗಿತ್ತು, ಬೆಂದಿಲ್ಲ.
ಸೊ ನಾವ್ ಇಲ್ಲಿ ಬಂದಿದ್ವಿ ಕರೆಕ್ಟ್ 4 ಗಂಟೆಗೆ ದಾನೇಶ್ವರ್ ಲಿಂಗಾಯತ್ ಖಾನಾವಳಿಗೆ. 4 ಗಂಟೆಗೆ ಬಂದಿದ್ರಿಂದ ನಮಗೆ ರೊಟ್ಟಿ ಸಿಗಲ್ಲ. ಸೊ ನೀವು ಯಾರಾದ್ರೂ ಬರೋರಿದ್ರೆ 4 ಗಂಟೆ ಒಳಗೆ ಬರ್ರಿ. ಸೊ ಬಿಸಿ ಬಿಸಿ ರೊಟ್ಟಿ ಊಟ ಸಿಗ್ತೈತಿ. ಸೊ 1 ಪ್ಲೇಟ್ ಚಪಾತಿ ಊಟಕ್ಕೆ ನಮಗೆ 70 ರೂಪೀಸ್ ಕಾಸ್ಟ್ ಆಯ್ತು. ಸೊ 70 ರೂಪೀಸ್ ಒಳಗಡೆ 3 ಚಪಾತಿ ಬಂತ ಮತ್ತೆ 2 ಥರ ಪಲ್ಯ, ಅನ್ಲಿಮಿಟೆಡ್ ರೈಸ್ ಇರ್ತೈತಿ. ನಾವು ಅಡಿಷನಲ್ ಮಜ್ಜಿಗೆ ತಗೊಂಡ್ವಿ, 10 ರೂಪಾಯಿಗೆ ಮಜ್ಜಿಗೆ ಮಸ್ತ್ ಇತ್ತು. ಸೊ ನೀವೆಲ್ಲ ರೆಕಮೆಂಡ್ ಮಾಡಿದೆ ಈ ದಾನೇಶ್ವರ್ ಖಾನಾವಳಿ ಬೆಸ್ಟ್ ಇತ್ತು. ಸೊ ನಾನು ರೆಕಮೆಂಡ್ ಮಾಡ್ತೀನಿ, ನೀವು ಇಲ್ಲಿ ಬಂದು ಊಟ ಮಾಡ್ಬೋದು. ಇಲ್ಲಿ ಹೆಂಗಂದ್ರೆ ಮೆಸ್ಸು ಅವೈಲೇಬಲ್ ಐತಿ. ಸೊ ನೀವು ಮೆಸ್ ಇಲ್ಲೇನಾದ್ರೂ ಕೆಲಸ ಮಾಡ್ತಿದ್ರೆ ಇಲ್ಲ ಕಾಲೇಜ್ನಾಗ ಹೋಗ್ತಿದ್ರೆ ನೀವು ಇಲ್ಲಿ ಬಂದು ಡೆಫಿನೆಟ್ಲಿ ಟ್ರೈ ಮಾಡ್ಬೇಕು. ತಿಂಗಳ ಊಟಕ್ಕಾಗಿ ಸಂಪರ್ಕಿಸಿ, ನಂಬರ್ ಇರ್ತೈತಿ. ಸೊ ಇವಾಗ 3:30 ಆಗೈತಿ. ಇಲ್ಲಿ 3:30ಗೆ ಬಂದಿದ್ವಿ. ಆ್ಯಕ್ಚುಲಿ ವೆಜ್ ಎಲ್ಲ ಮುಗಿದೋಗೈತಿ. ಇಲ್ಲಿ ವೆಜ್ ನಾನ್ ವೆಜ್ 2 ಆಪ್ಷನ್ಸ್ ಐತಿ. ಸೊ ನಾನು ಅದಕ್ಕೆ ನಮ್ಮ ತಂಗಿ ನಾನ್ ವೆಜ್ ತಿನ್ನಲ್ಲ ಅಂತ ಎಗ್ ಥಾಲಿ ತೊಗೊಂಡಿನಿ, ಟೇಸ್ಟ್ ಮಾಡೋಣ ಅಂತ. ಸೊ ಇಲ್ಲಿ ನಮಗೆ ಒಂದು 2 ಎಗ್ ಅದಾವು. ಥಾಲಿ ಒಳಗೆ 2 ಚಪಾತಿ ಕೊಟ್ಟಾರ, ಆಮೇಲೆ ಸ್ವಲ್ಪ ಸಲಾಡ್ ಗತೆ ಈರುಳ್ಳಿ ಮತ್ತು ನಿಂಬೆನ ಹಣ್ಣು ಕೊಟ್ಟಾರ. ಟೇಸ್ಟ್ ಮಾಡೋಣ ಅಂತ ಈಗ. ಓಕೆ, ಹೇಳ್ತೀನಿ ಹೆಂಗೈತಂತ. ಸೊ ಮನೆಯೊಳಗೆ ಏನು ಮಾಡಿರ್ತೇವಲ್ಲ ಸೇಮ್ ಹಾಗೆ ಟೇಸ್ಟ್ ಬರ್ಲಿಕ್ಕತ್ತೈತಿ. ಅಂದರೆ ಜಾಸ್ತಿ ಮಸಾಲ ಆ್ಯಡ್ ಮಾಡಾರ ಅಂತೇನು ಫೀಲ್ ಬರ್ಲಿಕ್ಕತ್ತಿಲ್ಲ. ಬಟ್ ಓಕೆ, ತಿನ್ಬೋದು. ಸೇಮ್ ನಮ್ಮ ಮನೆಯೊಳಗೂ ಈ ಥರನೇ ಟೇಸ್ಟ್ ಬರ್ತೈತಿ. ಸೊ ಓಕೆ. ಸೊ ಈ ಥಾಲಿ ಒಳಗಡೆ ಇಷ್ಟು 1 ಬೌಲ್ ರೈಸ್ ಬರ್ತೈತಿ. ಫುಲ್ ಬಿಸಿ ಬಿಸಿ ಐತಿ. ನಾನು ಲೇಟ್ ಮಾಡ್ಬಂದ್ರೆ ಫುಲ್ ಎಲ್ಲ ಬಿಸಿ ಕೊಡ್ಲಿಕ್ಕತ್ತಾರ. ಟೇಸ್ಟ್ ಫುಲ್ ಹೋಮಿ ಫುಡ್ ಐತಿ. ಸೊ ಇಲ್ಲಿ ನಾನ್ ವೆಜ್ ಆ್ಯಕ್ಚುಲಿ ಟ್ರೈ ಮಾಡಬೇಕು, ನಾನು ಮಾಡಿಲ್ಲ. ನೀವು ಬಂದಾಗ ನಾನ್ ವೆಜ್ ಟ್ರೈ ಮಾಡಿ. ಪ್ರಾಪರ್ ಪಿತಾಂಬರದ ಗ್ಲಾಸ್ ಒಳಗೆ ನೀರು ಪ್ರೊವೈಡ್ ಮಾಡ್ಲಿಕ್ಕತ್ತಾರ. ಇದು ಚಲೋ ಅನ್ನಿಸ್ತು. ಸೊ ಇಲ್ಲಿ ಗಾಂಧಿ ಚೌಕ್ರೊಳಗೆ ನೀವು ಮರಾಠಿ ಶ್ರೀ ಭವಾನಿ ಜೈ ಭವಾನಿ ಮರಾಠಿ ಖಾನಾವಳಿ ಅಂತ ಲೊಕೇಶನ್ ಹಾಕಿಬಿಟ್ರೆ ನಿಮಗೆ ಸಿಗುತ್ತೆ. ನೀವು ಹೋಮ್ ಫುಡ್ ಸ್ಪೆಷಲಿ ನಾನ್ ವೆಜ್ ಅಂತಂದ್ರೆ ಇಲ್ಲಿ ನೀವು ಬರ್ಬೋದು. ಆ್ಯಕ್ಚುಲಿ ಬೆಸ್ಟ್ ಐತಿ. ಹಂಗೆ ನೀವೆಲ್ಲ ರೆಕಮೆಂಡ್ ಮಾಡಿದಂಗೆ ಚಲೋನೇ ಐತಿ. ಸೊ ನೀವು ಬರ್ಬೋದು, ವಿಸಿಟ್ ಮಾಡ್ಬೋದು. ಸೊ ಆ್ಯಸ್ ಕಂಪೇರ್ ಟು ಅದರ್ ಖಾನಾವಳಿ ನನಗೆ ಮರಾಠ ಖಾನಾವಳಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತೆ. ಯಾಕಂತಂದ್ರೆ ನಮ್ಮ ಥಾಲಿ ಒಳಗೆ ಭಾಳ ಕಡಿಮೆ ಕ್ವಾಂಟಿಟಿ ಇತ್ತು. ಬಟ್ 120 ರೂಪೀಸ್ ನಂಗೆ ಯಾಕೋ ವರ್ತಿ ಅನ್ನಿಸ್ಲಿಲ್ಲ. ಮೇ ಬಿ ಅದರ ಟೇಸ್ಟ್ ಚಲೋ ಇತ್ತು. ಸೊ ಓಕೆ, ನೋ ಪ್ರಾಬ್ಲಮ್. ಅಂದ್ರೆ ಕ್ವಾಂಟಿಟಿ ಕಡಿಮೆ ಇತ್ತು, ಬಟ್ 120 ರೂಪೀಸ್ ನಾವು ಪೇ ಮಾಡಬೇಕಾಯ್ತು. ಆ್ಯಸ್ ಕಂಪೇರ್ ಟು ಅದರ್ ಖಾನಾವಳಿ ಇದ್ರದ್ದು ಕ್ವಾಂಟಿಟಿ ಕಡಿಮೆ ಇತ್ತು. ಮೇ ಬಿ ಎಗ್ ಇದ್ರೊಳಗಡೆ ಕಡಿಮೆ ಕೊಡ್ತಿರ್ಬೋದು, ಬೇರೆ ಥಾಲಿ ಒಳಗೆ ಜಾಸ್ತಿ ಕೊಡ್ಬೋದು. ಬಟ್ ಓಕೆ, ಕ್ವಾಲಿಟಿ ಈಸ್ ಬೆಸ್ಟ್, ನೋ ಪ್ರಾಬ್ಲಮ್. ಬಟ್ ನನಗೆ ಒಂದು ಸ್ವಲ್ಪ ಆ ವೇಟರ್ ಗ್ಲಾಸ್ ಅಂತಂದು ಇಡೋದು ಅದು ಹೈಜೀನ್ ಅನ್ನಿಸ್ಲಿಲ್ಲ. ಯಾಕಂದ್ರೆ ಬೆರಳು ಹಿಂಗೆ ಗ್ಲಾಸ್ ಒಳಗಡೆ ಇಟ್ಟು ಕೊಡ್ಲಿಕ್ಕತ್ತಿದ್ರು ಅವರು. ಆಮೇಲೆ ನೀರು ಅಷ್ಟೇನು ಭಾಳ ಸೌಳಿತ್ತು ನೀರು. ಸೊ ಅದು ನನಗೇನು ಇಷ್ಟ ಆಗಲಿಲ್ಲ. ನಿಮಗೆ ನಾನ್ ವೆಜ್ ತಿನ್ನೋದಿತ್ತಂದ್ರೆ ಪರ್ಟಿಕ್ಯುಲರ್ ನಾನು ರೆಕಮೆಂಡ್ ಮಾಡ್ತೀನಿ. ಎಸ್, ನೀವು ಹೇಳಿದ್ದು ಕರೆಕ್ಟ್ ಐತಿ. ಮರಾಠ ಖಾನಾವಳಿ ಒಳಗಡೆ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು ನಾನ್ ವೆಜ್. ಅದು ಬಿಟ್ಟರೆ ಉಳ್ಕಿದ ಖಾನಾವಳಿ ನೋಡಿದ್ರಿ ಏನೆಲ್ಲ ಆಯ್ತಂತ. ನೀವು ರೆಕಮೆಂಡ್ ಮಾಡಿದ ಖಾನಾವಳಿಗಳನ್ನು ನಾನು ಹೋಗಿ ವಿಸಿಟ್ ಮಾಡೀನಿ, ಅದ್ರ ಬಗ್ಗೆ ನಿಮಗೆ ಹೇಳಿನು. ನೆಕ್ಸ್ಟ್ ವಿಡಿಯೋನಾಗ ನಿಮ್ಗೆ ಏನೆಲ್ಲ ಬೇಕನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. 1 ಲೈಕ್ ಅಂದರೂ ಬೇಕೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ. ಎಸ್, ಬಿಜಾಪುರ್ನಾಗ ಹಿಂಗೆ ಅಪ್ಡೇಟೆಡ್ ವಿಡಿಯೋಸ್ ನೋಡೋಕೆ ನನಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ನೆನಪಾರಬೇಡ್ರಿ. ಯಾಕಂದ್ರೆ ಹೊಸ ವಿಡಿಯೋಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ರೆಕಮೆಂಡ್ ಆಗುತ್ತೆ. ಆಮೇಲೆ ನೋಟಿಫಿಕೇಶನ್ ಬೆಲ್ ಐಕಾನ್ ಐತಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರ್ತಿರ್ತಾವೆ. ಸೊ ಬೆಲ್ ಐಕಾನು ಕ್ಲಿಕ್ ಮಾಡಿ ಇಟ್ಕೊರಿ. ಹಿಂಗೆ ಹೊಸ ಹೊಸ ವಿಡಿಯೋಸ್ ನೋಡ್ಕೋತೀರಿ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಂತ. ನಮಸ್ತೆ.